ಔಷಧಿಗಳ ದುರುಪಯೋಗಕ್ಕೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ಮುಂದಾಗಿದೆ. 12%ಗಿಂತ ಹೆಚ್ಚು ಆಲ್ಕೋಹಾಲ್ ಕಂಟೆಂಟ್ ಇದ್ರೆ ಅಂತಹ ಮಾತ್ರೆಗಳನ್ನ ಅಥವಾ ಅಂತಹ ಔಷಧಿಗಳನ್ನ ತೆಗೆದುಕೊಳ್ಳೋದಕ್ಕೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇನ್ಮುಂದೆ ಕಡ್ಡಾಯ. ಆಲ್ಕೋಹಾಲ್ ಔಷಧಿಗಳ ಖರೀದಿಗೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನ ಇನ್ಮುಂದೆ ನೀಡಲೇಬೇಕು. ಡ್ರಗ್ ರೂಲ್ಸ್ 1945ರ ನಿಯಮದ ತಿದ್ದುಪಡಿ ಮೂಲಕ ಕೇಂದ್ರ ಸರ್ಕಾರ ಈ ಆದೇಶವನ್ನ ಹೊರಡಿಸಿದೆ. ಔಷಧಿ ಖರೀದಿ ಮಾಡಿದವರ ವಿವರವನ್ನ ಆ ಫಾರ್ಮಸಿಯವರು ದಾಖಲನ್ನ ಮಾಡಿಕೊಳ್ಬೇಕಾಗತ್ತೆ. ಇದು ಕೇಂದ್ರ ಸರ್ಕಾರದ ಹೊಸ ನಿಯಮ. ಯಾವ ಔಷಧಿಗಳಲ್ಲಿ 12%ಗಿಂತ ಜಾಸ್ತಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೋ ಅಂತಹ ಔಷಧಿಗಳನ್ನ ಖರೀದಿ ಮಾಡೋದಕ್ಕೆ ಇನ್ನು ಮುಂದೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನ ಕಡ್ಡಾಯ ಮಾಡಲಾಗಿದೆ. ಔಷಧಿಗಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ, ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ ಎನ್ನುವಂತಹ ಕಾರಣಕ್ಕೆ ಕೇಂದ್ರ ಸರ್ಕಾರ ಹೊಸ ನಿಯಮವನ್ನ ಜಾರಿ ಮಾಡಿದೆ. ಡ್ರಗ್ ರೂಲ್ಸ್ 1945 ನಿಯಮವನ್ನ ತಿದ್ದುಪಡಿಯನ್ನ ಮಾಡಿದೆ. ಇನ್ನು ಈ ರೀತಿಯ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಅಥವಾ ಯಾವ ರೀತಿ ದುರುಪಯೋಗ ಆಗ್ತಾ ಇದೆ, ರೋಗಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋದಾದ್ರೆ ಸಾಮಾನ್ಯ ರೋಗಿಗಳು ಆತಂಕ ಪಡುವಂತಹ ಅಗತ್ಯ ಇಲ್ಲ. ಈ ಹೊಸ ನಿಯಮದಿಂದ ಈ ರೀತಿಯ ಮಾತ್ರೆಗಳು ಅಂದ್ರೆ ಯಾವ ಔಷಧಿ 12%ಗಿಂತ ಜಾಸ್ತಿ ಆಲ್ಕೋಹಾಲ್ ಕಂಟೆಂಟ್ ಅನ್ನ ಹೊಂದಿರುತ್ತೋ ಅದನ್ನ ನಾವು ನಿಷೇಧಿಸಿಲ್ಲ, ಅವು ಅಪಾಯಕಾರಿ ಅಲ್ಲ ಅಂತ ಕೂಡ ಹೇಳಿದೆ. ಹಾಗಾದ್ರೆ ಹೊಸ ನಿಯಮದಲ್ಲಿ ಏನೇನಿದೆ? ಹೊಸ ನಿಯಮದಂತೆ ಮೆಡಿಕಲ್ ಶಾಪ್ನಲ್ಲಿ ಮಾರಾಟವನ್ನ ಮಾಡೋ ಹಾಗಿಲ್ಲ. ಜೊತೆಗೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ, ವೈದ್ಯರ ಚೀಟಿ ಇಲ್ಲದೆ ಈ ರೀತಿಯ ಔಷಧಿಗಳನ್ನ ಕಡ್ಡಾಯವಾಗಿ ಮಾರಾಟ ಮಾಡುವಂತಿಲ್ಲ. ಇಂತಹ ಔಷಧಿಗಳನ್ನ ಖರೀದಿ ಮಾಡಿದವರ ವಿವರವನ್ನ ಕೂಡ ದಾಖಲು ಮಾಡಿಕೊಳ್ಬೇಕಾಗುತ್ತೆ. ಯಾವ ಔಷಧಿಗಳಲ್ಲಿ 12%ಗಿಂತ ಅಧಿಕ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೋ ಆ ರೀತಿಯ ಮಾತ್ರೆಗಳನ್ನ ನೀಡೋದಕ್ಕೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನ ಪರಿಶೀಲಿಸಬೇಕು. ಜೊತೆಗೆ ಅಂತಹ ಔಷಧಿಗಳನ್ನ ಖರೀದಿ ಮಾಡುವವರ ವಿವರವನ್ನ ಕಡ್ಡಾಯವಾಗಿ ದಾಖಲಿಸಬೇಕು ಎನ್ನುವಂತಹ ನಿಯಮವನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ದಾಖಲೆಗಳನ್ನ ಕನಿಷ್ಠ 3 ವರ್ಷಗಳ ಕಾಲ ಸುರಕ್ಷಿತವಾಗಿ ಇಡಬೇಕು. ಯಾರು ಆ ರೀತಿಯ ಔಷಧಿಗಳನ್ನ ಖರೀದಿ ಮಾಡಿರ್ತಾರೋ ಅವರ ದಾಖಲೆಗಳನ್ನ, ಅವರ ವಿವರವನ್ನ ದಾಖಲು ಮಾಡಿ ಸುಮಾರು 3 ವರ್ಷಗಳ ಕಾಲ ಅದನ್ನ ಸುರಕ್ಷಿತವಾಗಿ ಇಡಬೇಕು ಎನ್ನುವಂತಹ ನಿಯಮವನ್ನ ಕೇಂದ್ರ ಸರ್ಕಾರ ಹೊರಡಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.